ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ಗುರುವಾರದ ಬ್ಲಾಗು. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬೆಡ್ಶೀಟ್ ಎಲ್ಲ ಮಾಡಿಸ್ಬಿಟ್ಟು ಹಲ್ಲು ತಿಕ್ಕೋಣ ಅಂತ ಬಂದೆ. ಹಲ್ಲು ತಿಕ್ಕಿ ಮುಖ ತೊಗೊಂಡು ಮತ್ತೆ ತುಂಬ ಕೆಲಸ ಇದ್ದಾವೆ ಗಾಯ್ಸ್, ಮಾಡಬೇಕು. ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಟಿಫನ್ ಬಾಕ್ಸ್ ಕಟ್ಟಬೇಕು. ಮತ್ತು ನನ್ನ ಕೆಲಸಗಳು ತುಂಬ ಇದ್ದಾವೆ, ಎಲ್ಲ ಕೆಲಸ ಮುಗಿಸ್ಬೇಕು. ಮತ್ತು ವಿಡಿಯೋ ಎಂಡ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನಾನು ಡೈಲಿ ರೊಟೀನ್ ವಿಡಿಯೋನೇ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಖ ತೊಗೊಂಬಂದು ಮುಖ ಹೊಡ್ಕೊತಾ ಇದ್ದೆ. ಮತ್ತು ಕೂದಲೆಲ್ಲ ಕೆದರಿತ್ತು ಅಂತಂದು ಕೂದಲು ಸ್ವಲ್ಪ ತಲೆ ಬಾಚ್ಕೊಂಡು ತುರ್ಬು ಕಟ್ಕೊಳೋಣ ಅಂತ ತುರ್ಬು ಕಟ್ಕೋತಾ ಇದ್ದೆ. ಹಣೆಯಲ್ಲೇ ಟಿಕ್ಲಿ ಎಲ್ಲ ಉದ್ರೋಗ್ಬಿಟ್ಟಿತ್ತು, ಅದಕ್ಕೆ ಸ್ಟಿಕ್ಕರು ಹಚ್ಕೊಳೋಣ ಅಂತ ತುರ್ಬು ಕೊಟ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡೆ. ಮತ್ತು ನಿಮ್ಮ ರೊಟೀನ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಪುಟ್ಟ ಮಿನಿ ವ್ಲಾಗಿಗೆ ಸಪೋರ್ಟ್ ಮಾಡಿ. ನನ್ನ ಡೈಲಿ ರೊಟೀನ್ ಇದೇ ಥರ ಇರುತ್ತೆ ನೋಡಿ. ತಲೆ ಎಲ್ಲ ಬಚ್ಕೊಂಡು ತುರ್ಬು ಕೊಟ್ಕೊಂಡು ಕಸ ಗುಡಿಸೋದಿತ್ತು, ಕಸ ಗುಡಿಸ್ತಾ ಇದ್ದೆ. ನಮ್ಮ ಯಜಮಾನ್ರು ಕೆಲಸಕ್ಕೆ ಅಂದರೆ ಹಣ್ಣಿನ ವ್ಯಾಪಾರಕ್ಕೆ ಹೋಗ್ತಾರೆ, ಅವರು ಹಣ್ಣು ತರಕ್ಕೆ ಹೋಗಿದ್ರು ಅಂತಂದು ನಾನು ಎದ್ಬಿಟ್ಟು ನನ್ನ ಕೆಲಸನೂ ಆಯಿತು, ವಿಡಿಯೋನೂ ಆಯಿತು ಅಂತ ಮಾಡ್ಕೋತಾ ಇದ್ದೆ. ಮತ್ತು ನೆಲ ಒರೆಸೋದಿತ್ತು, ನೆಲ ಒರೆಸ್ತಾ ಇದ್ದೆ. ಕರೆಂಟ್ ಬಂದಿತ್ತು, ಕರೆಂಟ್ ಬಂದಮೇಲೆ ಫ್ಯಾನ್ ಆನ್ ಮಾಡಿಬಿಟ್ಟು ನೆಲ ಒರೆಸ್ತಾ ಇದ್ದೆ. ಈ ಮಳೆಗಾಲದಲ್ಲಿ ಗಾಯ್ಸ್, ಮಳೆಯಲ್ಲಿ ಎಷ್ಟು ನೆಲ ಒರೆಸಿದ್ರು ಒರೆಸ್ದಂಗೆ ಆಗೋಲ್ಲ. ಮತ್ತು ಸ್ನಾನಕ್ಕೆ ನೀರು ಕಾಯಿಸ್ಕೋಬೇಕಾಗಿತ್ತು, ಗುಂಡಿಗೆ ನೀರು ಹಾಕಿ ಮತ್ತು ಬೆಂಕಿ ಹಾಕಬೇಕಾಗಿತ್ತು. ಒಲೆಗೆ ಬೆಂಕಿ ಹಾಕಿ ನೀರು ಕಾಯಿಸ್ಕೊಂಡು ಮೈ ತೊಗೋಬೇಕಾಗಿತ್ತು, ಬೆಂಕಿ ಹಾಕ್ತಾಯಿದ್ದೆ. ಮತ್ತು ಗಾಯ್ಸ್, ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನನಗೆ ತಿಳಿಸಿ. ಮತ್ತು ದೇವ್ರ ಪೂಜೆ ಮಾಡೋಕ್ಕೆ ದೇವ್ರ ಸಾಮಾನು ಎಲ್ಲ ತೊಳಿಬೇಕಾಗಿತ್ತು, ಅದಕ್ಕೆ ತೊಳೆದ್ಕೊಳ್ತಾಯಿದ್ದೆ. ನನ್ನ ಹಸ್ಬೆಂಡೇ ಪೂಜೆ ಮಾಡೋದು, ನನಗೆ ಮಾಡು ಅಂತಾರೆ. ನನಗೆ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ, ಅದಕ್ಕೆ ಅವ್ರಿಗೆ ಹೇಳ್ತೀನಿ ಮಾಡಿ ಅಂತಂದು. ಎಲ್ಲ ದೇವ್ರ ಸಾಮಾನು ತೊಳೆದ್ಬಿಟ್ಟು ಹೂ ಕೊಯ್ಬೇಕೀಗ. ಕೊಯ್ದುಬಿಟ್ಟು ರೆಡಿ ಮಾಡಿಟ್ರೆ ಮತ್ತೆ ತಿಂಡಿ ಮಾಡಬೇಕು. ಮತ್ತು ತುಂಬ ಕೆಲಸಗಳಿದ್ದಾವೆ ಗಾಯ್ಸ್. ಮತ್ತು ನಾನಂತರೂ ಡೈಲಿ ರೊಟೀನ್ ವಿಡಿಯೋ ಹೇಗೆ ಮಾಡೋದು ಅಂತ ಅಂದ್ಕೊಂಡು ಗೊತ್ತೇ ಆಗ್ತಿರ್ಲಿಲ್ಲ. ಏನೋ ಒಂದು ಮಾಡೋಣ ಅಂತ ಮಾಡ್ಕೊಂಡೆ, ಹೇಗೆ ಬಂದಿದೆಯೋ ಗೊತ್ತಿಲ್ಲ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ ಗಾಯ್ಸ್, ನಾನು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏನು ಸಮಾಚಾರ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಡೈಲಿ ನನ್ನ ಲೈವ್ ಇರುತ್ತೆ ಗಾಯ್ಸ್, 2 ಗಂಟೆಯಿಂದ 6 ಗಂಟೆವರೆಗೂ. ಎಲ್ಲರೂ ಲೈವಿಗೂ ಬಂದು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನೂ ನೋಡಿ. ಲೈವ್ ಬರೋಕ್ಕಾಗಲಿಲ್ಲ ಅಂದರೆ ಸಪೋರ್ಟ್ ಮಾಡೋಕ್ಕೆ ವಿಡಿಯೋ ಆದರೂ ನೋಡಿ. ನಾನು ನಿಮ್ಮ ವಿಡಿಯೋ ಅಥವಾ ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀನಿ ಗಾಯ್ಸ್. ನೋಡಿ, ಹೂ ಕೊಯ್ತಾ ಇದ್ದೆ. ನನಗೆ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಗಾಯ್ಸ್, ಆದರೂ ನನಗೆ ತಿಳಿದ ಮಟ್ಟಿಗೆ ಮಾಡಿದ್ದೀನಿ ವ್ಲಾಗು. ಹೇಗೆ ಅನ್ನಿಸ್ತು ಅಂತ ಅಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಗಾಯ್ಸ್. ಹೂ ಕೊಯ್ತಾ ಇದ್ದೆ ಪೂಜೆಗೋಸ್ಕರ. ನನ್ನ ಹಸ್ಬೆಂಡೇ ಪೂಜೆ ಮಾಡೋದು, ನನಗೆ ಮಾಡು ಅಂತಲೇ ಹೇಳ್ತಾರೆ, ಆದರೆ ನನಗೆ ಯಾಕೋ ಪೂಜೆ ಮಾಡಬೇಕಂದ್ರೆ ಆಗೋದೇ ಇಲ್ಲ ಗಾಯ್ಸ್. ಅದಕ್ಕೋಸ್ಕರ ಮಾಡಲಿಲ್ಲ. ತಿಂಡಿ ಮಾಡಬೇಕಾಗಿತ್ತು, ಅದಕ್ಕೆ ಮತ್ತೆ ನಮ್ಮ ರಾಣಿ ಇದ್ದಾಳಲ್ಲ ಮನೆಯಲ್ಲಿ, ಅವಳಿಗೆ ಹಸಿವಾಗಿತ್ತು ಅಂತ ಅಂದರೆ ಬೊಗಳ್ತಾ ಇದ್ಲ, ಅದಕ್ಕೋಸ್ಕರ ಅವಳಿಗೆ ಊಟ ಹಾಕಿಬಿಟ್ಟೆ ನಾನು ತಿಂಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಊಟ ಹಾಕ್ತಾಯಿದ್ದೆ. ಅನ್ನ ಹಾಕಿಬಿಟ್ಟು, ಅನ್ನ, ಉಪ್ಪು, ಮೊಸರು ಒಂದು ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡಿಬಿಟ್ಟು ಹಾಕ್ತೀವಿ ಗಾಯ್ಸ್. ತಿಂತಾಳೆ. ಮೊದಲಾದರೆ ಅಂಬ್ಲಿ ಹಾಲು ಹಾಕ್ತಿದ್ವಿ, ತಿಂತಿದ್ಲು. ಇವಾಗಂತೂ ಅಂಬ್ಲಿ ಹಾಲು ತಿನ್ನಲ್ಲ ಗಾಯ್ಸ್. ತಿಂದರೂ ಇವಾಗ ಮಳೆಗಾಲ ಟೈಮ್ ಅಲ್ವಾ, ಜಾಸ್ತಿ ಅದೇನೋ ಅಂತಾರಲ್ಲ, ರೆಸ್ಟಿಗೆ ಮಾಡ್ತಾಳೆ ಗಾಯ್ಸ್. ಅದಕ್ಕೋಸ್ಕರ ನಾವು ಅನ್ನ ಹಾಕ್ತಿದ್ದೀವಿ ಇನ್ಮೇಲೆ. ನೋಡಿ ಗಾಯ್ಸ್, ಈ ಥರ ಮಾಡಿ ಹಾಕ್ಬಿಟ್ರೆ ತಿಂತಾಳೆ. ನೋಡಿ ಇಲ್ಲದಾಳೆ ನಮ್ಮ ರಾಣಿ, ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿ ಅವಳು ಬಂದಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ಒಳ್ಳೇದಾಗ್ತಾಯಿದೆ ಗಾಯ್ಸ್. ಮತ್ತು ಉರಿ ಎಲ್ಲ ಹೊರಗೆ ಬಂದಿತ್ತು ಅಂತ ಒಳಗೆ ದೂಡ್ತಾ ಇದ್ದೆ ಕಟ್ಟಿಗೆನ. ನೀರು ಕಾಯ್ದಿದ್ದು ಗಾಯ್ಸ್. ಮತ್ತು ತಿಂಡಿಗೆ ರೆಡಿ ಮಾಡೋಣ ಅಂತಂದು ನಮ್ಮ ಮನೆಯಲ್ಲಿ ತರಕಾರಿ ಅಂಗಡಿ ಇದೆ ಅಲ್ವಾ, ತರಕಾರಿ ಸಿಗುತ್ತೆ, ಅದಕ್ಕೆ ಏನೇನು ಬೇಕು ಅಂತ ತೊಗೋತಾ ಇದ್ದೆ ಗಾಯ್ಸ್ ತಿಂಡಿಗೆ. ಮತ್ತು ದಿನ ಏನು ಮಾಡೋದು, ತಿಂಡಿನ ಸಾಂಬಾರು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡೇ ಸಾಕಾಗೋಗುತ್ತೆ ಗಾಯ್ಸ್. ಮತ್ತು ತಿಂಡಿಗೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ನಿಮಗೂ ಹಾಗೆ ಅನಿಸುತ್ತಾ ಗಾಯ್ಸ್? ದಿನ ಸಾಂಬಾರು ಏನು ಮಾಡೋದು, ಪಲ್ಯ ಏನು ಮಾಡೋದು,
ಹಾಗೆ ಮತ್ತು ದಿನ ತಿಂಡಿ ಏನು ಮಾಡೋದು ಬೆಳಗ್ಗೆದ್ದು ಅಂತ ನಿಮಗೂ ಹಾಗೆ ಅನಿಸುತ್ತಾ ಗೈಸ್? ನಿಮಗೂ ಹಾಗೆ ಅನಿಸುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆದರೆ ಇದು ಚಾಕು ಇದೆ ಅಲ್ವಾ, ಅರ್ಥೇ ಇರಲಿಲ್ಲ. ನಮ್ಮ ಮನೆಯವರು ಚಾಕುನ ಇಸ್ಕೊಂಡೋಗಿದ್ರು, ಅದಕ್ಕೆ ಅವ್ರದ್ದೇ ದೊಡ್ಡ ಚಾಕು ಇತ್ತು, ಅದರಲ್ಲೇ ಹೆಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ದೊಡ್ಡ ಚಾಕುದಲ್ಲೇ ಹೆಚ್ಕೋತಾ ಇದ್ದೆ. ಅದು ಅರ್ಥ ಹೋಗಿಬಿಟ್ಟಿದೆ ಗಾಯ್ಸ್, ಅದಕ್ಕೆ ಹೆಚ್ಚೋಕ್ಕೆ ಬರ್ತಾ ಇರಲಿಲ್ಲ ಅದರಲ್ಲಿ. ಮತ್ತು ಗಾಯ್ಸ್ ಏನು ವಿಷಯ ಅಂತ ಹೇಳ್ಬೋದು ಅಂತ ಅಂದರೆ ಏನೂ ಇಲ್ಲ ಗಾಯ್ಸ್. ಇದೆ ಡೈಲಿ ರೊಟೀನೇ ನಂದು. ಡೈಲಿ ಇದೇ ಕೆಲಸ ಆಗುತ್ತೆ. ಬೆಳಗಿಂದ ಒಂದು 12 ಗಂಟೆವರೆಗೂ ಎದ್ದಾಗಿಂತ 12 ಗಂಟೆವರೆಗೂ ಕೆಲಸನೇ ಆಗುತ್ತೆ ಗಾಯ್ಸ್. 12 ಗಂಟೆ ಮೇಲೆ ಫ್ರೀ ಆಗಿರ್ತೀನಿ. ಆಮೇಲೆ ಲೈವ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡೋದು, ವಿಡಿಯೋ ಎಡಿಟಿಂಗ್ ಮಾಡೋದು, ಮತ್ತು ಇನ್ಸ್ಟಾಗ್ರಾಮಿಗೆ ಹಾಕಬೇಕು, ಮತ್ತು ಯೂಟ್ಯೂಬಿಗೂ ಹಾಕಬೇಕು, ಎರಡಕ್ಕೂ ಹಾಕಬೇಕಲ್ಲ ಗಾಯ್ಸ್. ಅದಕ್ಕೆ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ. ಮತ್ತು ಅಷ್ಟನ್ನ ತಿಂಡಿಗೆ ಟೊಮಾಟೊ ಬಾತ್ ಮಾಡೋಣ ಅಂತಂದು ಯೋಚನೆ ಮಾಡಿಕೊಂಡು ಟೊಮಾಟೊ ಬಾತಿಗೆ ರೆಡಿ ಮಾಡಿಕೊಂಡು ಟೊಮಾಟೊ ಬಾತ್ ಮಾಡ್ತಾಯಿದ್ದೆ. ಖಾರದ ಪುಡಿ, ಮಸಾಲ ಪೌಡ್ರು ಎಲ್ಲ ಹಾಕಿಬಿಟ್ಟು ನೀರು ಹಾಕಿ ಅಕ್ಕಿ ತೊಳೆದು ಹಾಕಿ ಟೊಮಾಟೊ ಬಾತ್ ರೆಡಿ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಏನಂದರೆ ಗಾಯ್ಸ್, ಫೇಕ್ ಐ ಡಿಗಳು ತುಂಬ ಆಗ್ತಿದ್ದಾವೆ. ನಮ್ಮ ಹೆಸರಲ್ಲಾಯಿತು, ಬೇರೆಯವ್ರ ಹೆಸರಲ್ಲಾಯಿತು ಫೇಕ್ ಐ ಡಿಗಳು ಆಗ್ತಿದ್ದಾವೆ. ತುಂಬ ಹುಷಾರಾಗಿರಿ ಗಾಯ್ಸ್. ಯಾವ ಫೇಕ್ ಐ ಡಿಗೂ ಸಪೋರ್ಟ್ ಆಗಲಿ ಎಂಥದ್ದಾಗಲಿ ಮಾಡೋಕ್ಕೆ ಹೋಗ್ಬಿಡಿ. ಅವರು ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ, ನಾವು ಆ ಥರದವರು ಅಂತಂದು ಏನೇನೋ ಹೇಳ್ತಾರೆ ಗಾಯ್ಸ್. ಅದೆಲ್ಲ ಹೇಳೋಕ್ಕೆ ನಾನು ಬರ್ತಿಲ್ಲ. ಆ ಥರ ಎಲ್ಲ ಅನ್ನೋದಕ್ಕೆ ನೀವು ಅವರ ಮಾತಿಗೆಲ್ಲ ತಲೆ ಕೊಡಿಸ್ಕೊಂಡು ಅದಕ್ಕೆಲ್ಲ ಕಿವಿ ಕೊಡೋಕ್ಕೆ ಹೋಗಬೇಡಿ ಗಾಯ್ಸ್. ಮತ್ತು ಇಷ್ಟೇ ಗಾಯ್ಸ್, ನನ್ನ ತಿಂಡಿ ರೆಡಿ ಆಯಿತು. ಅದು ವಿಶಿಲ್ ಆಗುತ್ತೆ, 3 ವಿಶಿಲು. ಮತ್ತು ವಾಷಿಂಗ್ ಮಿಷನ್ನು ನಾವು 2 ವೀಕ್ ಆಯಿತು ಗಾಯ್ಸ್ ತಂದು. ವಾಷಿಂಗ್ ಮಿಷನಲ್ಲಿ ಬಟ್ಟೆ ಎಲ್ಲ ಒಗೆದಾಕಿ ನೀರೆಲ್ಲ ಹೊರಗೆ ಬಿಟ್ಟಿದ್ದೆ. ಮತ್ತು ಪಾತ್ರೆ ಇದು ಸ್ವಲ್ಪ ತೊಳ್ಕೊಂಬಿಡೋಣ ಅಂದ್ಕೊಂಡು ಪಾತ್ರೆನೂ ತೊಳಿತಾ ಇದ್ದೆ. ಇಲ್ಲೇ ಗಾಯ್ಸ್ ನಾವು ಡೈಲಿ ಪಾತ್ರೆ ತೊಳೆಯೋದು. ಮೊನ್ನೆ ಹೋಮ್ ಟೂರಲ್ಲಿ ತೋರಿಸಿದ್ದೇನಲ್ಲ ಗಾಯ್ಸ್ ಈ ಪ್ಲೇಸನ್ನು. ನನಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಗಾಯ್ಸ್. ಆದರೆ ಒಂದೊಂದ್ಸಲಿ ಬೋರ್ ಆದಾಗ ಏನು ಮಾಡಬೇಕು ಅಂತಲೇ ಅನಿಸಲ್ಲ ಗಾಯ್ಸ್, ಅಷ್ಟು ಬೋರ್ ಆಗಿಬಿಡುತ್ತೆ. ನಿಮಗೂ ಹಾಗೆ ಅನಿಸುತ್ತೆ ಗಾಯ್ಸ್? ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ತಿಂಡಿ ತಿನ್ನಬೇಕು. ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಆಮೇಲೆ ಲೈವ್ ಮಾಡೋದು, ಇಲ್ಲಾಂದರೆ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡೋದು. ಇಷ್ಟೇ ಗಾಯ್ಸ್ ನನ್ನ ಡೈಲಿ ರೊಟೀನು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಇತ್ತು. ನನ್ನ ಹಸ್ಬೆಂಡು ಹೆಂಗಿದ್ರು ಹೊರಗೆ ಹೋಗಿದ್ದಾರಲ್ಲ, ಅವ್ರು ಸಾಯಂಕಾಲದವರೆಗೂ ಬರೋಂಗಿಲ್ಲ. ಮತ್ತು ಅವ್ರು ಬರಲಿಲ್ಲ ಅಂದರೆ ನನಗೊಬ್ಳಿಗೆ ಏನು ಬೇರೆ ಮಾಡ್ಕೊಳ್ಳೋದು ಅಂದು ನಾನು ಇದ್ದಿದ್ದೆ ತಿಂತೀನಿ ಗಾಯ್ಸ್ ಮಧ್ಯಾಹ್ನ. ಮತ್ತು ಗಾಯ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಡಿಯೋನ ತಗೊಂಬರ್ತೀನಿ. ನೋಡಿ ಗಾಯ್ಸ್, ಇಷ್ಟೊತ್ತು ಮಟ್ಟ ಕೆಲಸನೇ ಆಗೋಯ್ತು. ಇವಾಗ ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡಿಕೊಂಡು ನಮ್ಮ ಯಜಮಾನ್ರು ಪೂಜೆ ಮಾಡಿ ಕೆಲ್ಸಕ್ಕೆ ಹೋದ್ರು. ಅವ್ರಿಗೆ ಡಬ್ಬಿ ಕಟ್ಟಿ ಎಲ್ಲ ಕೆಲಸ ಮುಗೀತು. ಆರಾಮಾಗಿ ಕುತ್ಕೊಂಡಿದ್ದೀನಿ. ಈಗ ವಿಡಿಯೋ ಎಡಿಟಿಂಗ್ ಮಾಡೋದಿದೆ, ವಿಡಿಯೋ ಎಡಿಟಿಂಗ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಟಾಟಾ, ಬಾಯ್ ಬಾಯ್.